ಒಬ್ಬ ಬಡಗಿ ಇದ್ದ. ಆ ಬಡಗಿ ಕಟ್ಟಿಗೆಯನ್ನ ಕಡಿದು ಮಾರಿ ಬಂದ ಹಣದಿಂದ ಜೀವನವನ್ನ ಸಾಗಿಸುತ್ತಿದ್ದ. ದಿನಾಲು ಕಾಡಿಗೆ ಹೋಗುವುದು, ಒಣ ಮರವನ್ನು ನೋಡುವುದು, ಅದನ್ನ ಕಡಿಯುವುದು, ಕಡಿದು ರಾಶಿ ಮಾಡುವುದು, ಹೊರೆ ಮಾಡಿಕೊಂಡು ಹೊತ್ತುಕೊಂಡು ತಾಳಗುಪ್ಪ, ಸಾಗರ ಇಂಥ ಸಿಟಿಗೆಲ್ಲ ಹೋಗಿ ಕಟ್ಟಿಗೆ ಬೇಕೇ ಕಟ್ಟಿಗೆ, ಕಟ್ಟಿಗೆ ಬೇಕೇ ಕಟ್ಟಿಗೆ, ಕಟ್ಟಿಗೆ ಬೇಕೇ ಕಟ್ಟಿಗೆ, ಮನೆ ಮನೆ ಬೀದಿಲೆಲ್ಲ ಹೋಗಿ ಮಾರ್ಕೊಂಡು ಬಂದು ಜೀವನ ಮಾಡ್ತಾ ಇದ್ದ. ಅವನು ಒಂದು ದಿನ ಹೋಗ್ತಾ ಇದ್ದ. ಅವತ್ತು ಯಾಕೋ ಅವನಿಗೆ ಬೇಜಾರಾಗಿತ್ತು. ಹೀಗೆ ಹೋಗುವಾಗ ಒಂದು ಕೆರೆ ಇತ್ತು. ಆ ಕೆರೆ ಪಕ್ಕದಲ್ಲಿ ಒಂದು ಒಣಗಿದ ಮರ ಇತ್ತು. ಆ ಒಣಗಿದ ಮರ ಕೆರೆ ಕಡೆ ಹೀಗೆ ಬಾಗಿತ್ತು. ಆಗ ಆ ಮರ ನೋಡಿದ ತಕ್ಷಣ ಆ ಬಡಗಿಗೆ ತುಂಬಾ ಖುಷಿ ಆಯ್ತು. ಓಹೋ, ಒಣ ಮರ ಕಂಡು ಬಿಟ್ಟಲ್ಲ, ಎಷ್ಟು ದುಡ್ಡು ಗಳಿಸ್ಬೋದು ಈ ಮರ ಕಡಿದ್ರೆ ಅಂತ ಖುಷಿಯಿಂದ ಅವನು ತನ್ನ ಕೊಡಲಿಯನ್ನ ಮರದ ಬುಡದಲ್ಲಿ ಇಟ್ಟು ಒಂದು 10 ನಿಮಿಷಗಳ ಕಾಲ ಕುಳಿತುಕೊಂಡು ದಣಿವನ್ನ ಆರಿಸಿಕೊಂಡ. ಆಮೇಲೆ ಮರವನ್ನ ಹತ್ತಿದ. ಲಘು ಬಗೆಯಿಂದ ಕೊಟ್ಟು ಇಟ್ಕೊಂಡು ಕಡ್ದು ಬಿಟ್ಟು ಇವತ್ತು ತಗೊಂಡು ಹೋಗಿ ಮಾರಿಬಿಡೋದು. ಏನೋ ಕಡಿತಾ ಇದ್ದ. ಹೀಗೆ ಸ್ವಲ್ಪ ಕಡ್ದಿದ್ದ. ಅಷ್ಟರೊಳಗೆ ಆ ಕೈ ಜಾರಿ ಕೊಡಲಿ ಅಯ್ಯೋ ದೇವರೇ, ಇರದೇ ಒಂದು ಕೊಡಲಿ, ಬಡವ ನಾನು ಏನು ಮಾಡಲಿ ಅಂತ ನಿಧಾನವಾಗಿ ಮರದಿಂದ ಇಳಿದು ಮರದ ಬುಡದಲ್ಲಿ ಕುಳಿತು, ಅಯ್ಯೋ ದೇವರೇ, ತಾಯೇ, ನನ್ನನ್ನು ಕಾಪಾಡು, ನನ್ನ ಮಕ್ಕಳಿಗೆ ಉಪಹಾರವನ್ನು ಹೇಗೆ ನೀಡಲಿ, ಇರದೊಂದು ಕೊಡಲಿಯನ್ನು ಕಳೆದುಕೊಂಡೆನಲ್ಲ, ಏನು ಮಾಡಲಿ ಅಂತ ಚಿಂತೆ ಮಾಡ್ತಾ ಮಾಡಬಹುದು. ಆಗ ಆ ಕೊಡದಲ್ಲಿರುವ ದೇವತೆ ಇವನ ಪ್ರಾಮಾಣಿಕತೆಯನ್ನ ಮೆಚ್ಚಿ ಪ್ರತ್ಯಕ್ಷಳಾದಳು. ಏಕೆ ಚಿಂತಿಸುತ್ತಿರುವೆ, ಏಕೆ ಹೀಗೆ ಕುಳಿತಿರುವೆ ಎಂದು ಕೇಳಿದಳು. ತಾಯೇ, ನಾನು ಈ ದಿನ ಈ ಮರವನ್ನು ಕಡಿದು ಮಾರಿ ಹಣವನ್ನು ಗಳಿಸಬೇಕು ಎಂದು ಕೊಡಲಿಯನ್ನು ತಂದಿದ್ದೆ. ನಾನು ಮರವನ್ನು ಕಡಿಯುತ್ತಿರುವಾಗ ಕೈ ಜಾರಿ ನನ್ನ ಕೊಡಲಿಯು ಈ ಕೆರೆ ಒಳಗೆ ಬಿತ್ತು. ಈಗ ಏನು ಮಾಡಲು ತಾಯೇ, ದಿಕ್ಕು ತೋಚದಂತಾಗಿದೆ ನನ್ನ ಪರಿಸ್ಥಿತಿ. ಆಗ ದೇವತೆಯು, ಹೆದರಬೇಡ, ಚಿಂತಿಸಬೇಡ, ನಾನಿದ್ದೇನೆ ಅಂತ ಹೇಳಿ ಆ ದೇವತೆಯು ಆ ಕೊಳದಲ್ಲಿ ಮುಳುಗಿ ಒಂದು ಕೊಡಲಿಯನ್ನು ಬಂದು ತೋರಿಸಿದಳು. ಇದು ನಿನ್ನ ಕೊಡಲಿಯೇ ಎಂದಳು. ಇದು ನಿನ್ನ ಕೊಡಲಿಯೇ? ಅಲ್ಲ ತಾಯೇ, ಇದು ನನ್ನ ಕೊಡಲಿ ಅಲ್ಲ, ಇದು ಚಿನ್ನದ ಕೊಡಲಿ, ಇದು ನನ್ನ ಕೊಡಲಿ ಅಲ್ಲ. ಹೌದಾ, ತಗೋ ಈ ಕೊಡಲಿಯನ್ನ ಕೊಡ್ತಾರೆ. ಆ ಕೊಡಲಿಯನ್ನು ಅವನು ಮರದ ಬಳಿ ಕುಳಿತುಕೊಂಡಿದ್ದಲ್ಲ, ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡ. ದೇವತೆ ಇನ್ನೊಂದು ಕೊಡಲಿಯನ್ನು ತಂದಳು. ಇದು ನಿನ್ನ ಕೊಡಲಿಯೇ, ಇದು ನಿನ್ನ ಕೊಡಲಿಯೇ ಅಂತ ಕೇಳಿದ. ಆಗ ಅವಳು, ಅದು ನನ್ನ ಕೊಡಲಿ ಅಲ್ಲ ತಾಯೇ, ಇದು ಬೆಳ್ಳಿಯ ಕೊಡಲಿ ಎಂದು. ಆಗ ದೇವತೆ, ತಗೋ ಈ ಕೊಡಲಿಯನ್ನು ಎಂದರು. ಆ ಕೊಡಲಿಯನ್ನು ತೆಗೆದುಕೊಂಡು ಅದನ್ನು ಕೂಡ ಮರದ ಪಕ್ಕದಲ್ಲಿ ಇಟ್ಟು ಮತ್ತೆ ಕುಳಿತುಕೊಂಡರು. ಆಗ ದೇವತೆಯು ಮತ್ತೆ ಕೊಡದಲ್ಲಿ ಮುಳುಗಿದಳು. ಆಗ ಇನ್ನೊಂದು ಕೊಡಲಿಯನ್ನು ತೋರಿಸಿದಳು. ಇದು ನಿನ್ನ ಕೊಡಲಿಯೇ? ಹೌದು, ಇದು ನನ್ನ ಕೊಡಲಿ ತಾಯೇ ಎಂದು ಖುಷಿಯಿಂದ ಕೊಡಲಿಯನ್ನ ತೆಗೆದುಕೊಂಡರು. ಆಗ ದೇವತೆಯು, ನೀನು ಬಹಳ ಪ್ರಾಮಾಣಿಕನಿದ್ದೀಯಾ, ಈ 3 ಕೊಡಲಿಗಳು ನಿನಗೆ ಕೊಡುತ್ತೇನೆ. ನಿನ್ನ ಈ ಕೊಡಲಿಯನ್ನು ಭಕ್ತಿಯಿಂದ ಸ್ವೀಕರಿಸಿ, ಇದನ್ನು ಮನೆಯಲ್ಲೇ ತೆಗೆದುಕೊಂಡು ಹೋಗಿ ಇಟ್ಟು ಶ್ರದ್ಧೆಯಿಂದ ಕೆಲಸವನ್ನ ಮಾಡು. ಮುಂದಿನ ಜೀವನದಲ್ಲಿ ನಿನ್ನ ಕಷ್ಟಗಳೆಲ್ಲವೂ ಹೋಗಿ ನೀನು ಉತ್ತಮ ಮನುಷ್ಯನಾಗಿ ಸಮೃದ್ಧಿಯಿಂದ ಬಾಳಿ ಬದುಕುತ್ತೀಯಾ ಎಂದು 3 ಕೊಡಲಿಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದರು. ನೋಡಿ, ಪ್ರಾಮಾಣಿಕತೆ ಇದ್ದರೆ ನಮ್ಮ ಕಷ್ಟಗಳು ನಿವಾರಣೆಯಾಗುತ್ತವೆ. ಯಾರಾದರೂ ನಮಗೆ ಸಹಾಯವನ್ನ ಭಗವಂತನು ಕೂಡ ಮಾಡುತ್ತಾನೆ. ಹಾಗಾಗಿ ನಾವೆಲ್ಲರೂ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳಬೇಕು. ಸರಿ.